ಜೋಳದ ರೊಟ್ಟಿ ಮತ್ತು ಚಟ್ನಿ ತಿನ್ನೋ ಹುಬ್ಳಿ ಧಾರವಾಡ ಜನಕ್ಕೆ ಕ್ಯಾನ್ಸರ್ ಎದಕ್ ಬರತೈತಿ? ಉತ್ತರ ಕರ್ನಾಟಕದವ್ರು ಬಹಳಷ್ಟು ರೊಟ್ಟಿ ತಿಂತೀವಿ. ನಮ್ಗೊಂದು ಯಾವಾಗಲೂ ಒಂದು ಪ್ರಶ್ನೆ ಇರ್ತೈತಿ, ರೊಟ್ಟಿ ತಿಂದಿನಪ್ಪ ನನಗೇನು ಆಗಂಗಿಲ್ಲ ಅಂತ ಹೇಳಿ. ಆದ್ರೆ ಆ ಥರ ಏನು ಎಲ್ಲ ಸತ್ಯ ಇರೋದಿಲ್ಲ. ನಾವೇನು ರೊಟ್ಟಿ ತಿಂತೀವಲ್ಲ, ರೊಟ್ಟಿಯಿಂದ ಕ್ಯಾನ್ಸರ್ ಬರೋದಿಲ್ಲ. ಆದ್ರೆ ಅದ್ರ ಜೊತೆಗೆ ಏನು ಕೆಂಪು ಚಟ್ನಿ, ಖಾರ ಅದೆಲ್ಲ ಸುಮಾರು ತಿಂತೀವಿ ನಾವು. ಆ ಖಾರ ಏನಿರ್ತೈತಲ್ಲ, ರಿಪೀಟೆಡ್ ನಮ್ಮ ಮ್ಯೂಕೋಸ ಇದಕ್ಕೆ ಏನಿರ್ತಲ್ಲ, ಇನ್ಫ್ಲಮೇಷನ್ ಆಗ್ತೈತೆ. ಅದು ಅದರಿಂದ ಏನಾಗ್ತದೆ, ಕ್ಯಾನ್ಸರ್ ಕಾರಣ ಆಗ್ಬೋದು. ಹಾಗೇನೆ ಅದು ಅಸಿಡಿಟಿನೂ ಕೂಡ ಆಗುವಂತ ಚಾನ್ಸ್ ಇದೆ. ಅವಾಗೂ ಕೂಡ ನಮಗೆ ಕ್ಯಾನ್ಸರ್ ಕನ್ವರ್ಷನ್ ಆಗ್ಬೋದು. ಇದ್ರ ಜೊತೆಗೆ ರೊಟ್ಟಿಯಲ್ಲಿ ಒಂದಿಷ್ಟು ಸ್ಟೋರೇಜ್ ಪ್ರಾಬ್ಲಮ್ ಆಗಿರ್ಬೋದು. ಯಾವಾಗ ನಮಗೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ, ಅವಾಗ ಒಂದು ಫಂಗಸ್ ಡೆವಲಪ್ ಆಗ್ತೈತೆ ಅದ್ರ ಮೇಲೆ, ಅಸ್ಪರ್ಜಿಲಸ್ ಅಂತೇಳಿ. ಆ ಫಂಗಸ್ ಏನ್ ಮಾಡ್ತೈತಿ, ಅಫ್ಲಾಟಾಕ್ಸಿನ್ ಅಂತ ರಿಲೀಸ್ ಮಾಡ್ತೈತಿ. ಫಂಗಸ್ ಏನಿದೆ ಲಿವರ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಹೋಟೆಲ್ ಗಿಟಲ್ನಲ್ಲಂತೂ ತುಂಬಾ ಹೊತ್ತಿದ ರೊಟ್ಟಿ ಕೊಡ್ತಾರ. ಆ ಹೊತ್ತಿದ ರೊಟ್ಟಿಯಿಂದ ಏನಾಗುತ್ತೆ, ಅದು ಕಾರ್ಬನ್ ಏನ್ ಇರ್ತೈತಲ್ಲ, ಅದು ಕೂಡ ನಮಗೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಹಾಗೇನೆ ಪೆಸ್ಟಿಸೈಡ್ ಯೂಸ್ ಮಾಡುವಂತದ್ದು ನಾವು ನೋಡಿದೀವಿ ಸುಮಾರು. ಇತ್ತೀಚೆಗಂತೂ ರೈತರು ಸುಮಾರು ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದಾನು ಇಂಡೈರೆಕ್ಟ್ ಆಗಿ, ಅಂದ್ರೆ ರೊಟ್ಟಿಯಿಂದ ಅಂತಲ್ಲ, ಬಟ್ ಆ ಪೆಸ್ಟಿಸೈಡ್ ಇಂದಾಗ ಒಂದು ಕ್ಯಾನ್ಸರ್ ಆಗುವಂತ ಕಾರಣ ಇರ್ತದೆ. ಅದು ಬ್ಯಾಲೆನ್ಸ್ ಡಯಟ್. ಬರೀ ರೊಟ್ಟಿ ತಿಂದಿದ್ದೀನಪ್ಪ ಅಂತಂದ್ರೆ ಅದ್ರ ಜೊತೆಗೆ ನಾವು ತರಕಾರಿ ತಿನ್ಬೇಕು, ಅಥವಾ ಹಣ್ಣು ಹಂಪಲನ್ನು ತಿನ್ಬೇಕು. ಇವೆಲ್ಲ ಯಾವಾಗ ಕಡಿಮೆ ಆಗ್ತದೆ, ಬರೀ ರೊಟ್ಟಿ ತಿಂದಿನಿ ಅಂತಂದ್ರೆ ಅದು ಬ್ಯಾಲೆನ್ಸ್ ಡಯಟ್ ಆಗಿರೋದಿಲ್ಲ. ಅಂತ ಟೈಮ್ ನಲ್ಲೂ ಕೂಡ ನಮಗೆ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಇರ್ತದೆ.